ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೋಡ್ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂತು ಅಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಇವತ್ತಿನ ಎಪಿಸೋಡಿನ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸಾಟರ್ಡೇ ಎಪಿಸೋಡ್ದು ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿರೋಂಗೆ ಏನೊಂದು 4 ಟೀಮ್ ಅಂತ ಮಾಡಿದಾರಲ್ವಾ, ಅಲ್ಲಿ ಟೀಮ್ಗಳಲ್ಲಿ ಬಂತು ಅಂದರೆ ಏನು ಟೀಮ್ ಕ್ಯಾಪ್ಟನ್ ಏನಿದ್ದಾರಲ್ಲ ಅವ್ರ ಟೀಮಿಂದನೇ 3 ಜನ ವೀಕ್ ಆಗಿರೋರನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ಏನು ರೀಸನ್ಸ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಿಬೇಟ್ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಬಂತು ಅಂದರೆ ಅವ್ರ ಟೀಮಿಂದ ಒಬ್ಬೊಬ್ಬರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಅಂದರೆ ಒಂದೊಂದು ಟೀಮಿಂದ ಒಬ್ಬೊಬ್ಬರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಬನ್ನಿ ಇವಾಗ ಈ ವಿಡಿಯೋದಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಬಂತು ಅಂದರೆ ಏನು ಸಂಗೀತ ಟೀಮಿಂದ ಬಂತವ್ರಲ್ಲಿ ಸುಷ್ಮಿತಾ ಅವ್ರು ಎಲಿಮಿನೇಟ್ ಆದ್ರಲ್ವಾ, ಅದೇ ಥರ ಈ ವಿಡಿಯೋದಲ್ಲಿ ಬಂತು ಅಂದರೆ ಚಂದನ್ ಶೆಟ್ಟಿ ಟೀಮಿಂದ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋಕ್ಕರು ಫಸ್ಟ್ ನೋಟ್ಸ್ಕೊಂಡು ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಹಿಂದೆ ಹೇಳ್ದಂಗೆ ಚಂದನ್ ಶೆಟ್ಟಿ ಟೀಮಿಂದ ಏನು ಹೇಮಲತಾ ಅವರು ಕ್ಯಾಪ್ಟನ್ ಆಗಿದ್ದಾರಲ್ವಾ, ಅವರು ಯಾರು 3 ಜನನ ವೀಕ್ ಅಂತ ಸೆಲೆಕ್ಟ್ ಮಾಡ್ತಾರೆ, ಹಾಗೆ ಕೊನೆಗೆ ಯಾರು ಎಲಿಮಿನೇಟ್ ಆಗ್ತಾರೆ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಹೇಮಲತಾ ಅವರು ಫಸ್ಟ್ ಬಂತು ಅಂದರೆ ಚರಣ್ ಅವ್ರ ಹೆಸರನ್ನ ತೊಗೋತಾರೆ. ಏನಕ್ಕಂದರೆ ಒಂದು ಟೀಮ್ ಅಂತ ಬಂದಾಗ ಒಂದು ರೀತಿ ಅವ್ರದ್ದು ಕಾನ್ಫಿಡೆನ್ಸ್ ಇಲ್ಲ, ಒಂದು ರೀತಿ ಏನಾದ್ರು ಮಾಡೋಣ ಅಂದರೆ ಒಂದು ರೀತಿ ಬೇಡ ಅನ್ನೋ ಥರ ಹೇಳ್ತಾರೆ, ಒಂದು ರೀತಿ ಸಖತ್ತು ಗಾಬರಿ ಬೀಳ್ತಾರೆ ಅನ್ನೋ ಥರ ಹೇಳ್ತಾರೆ. ಅಂದರೆ ಒಂದು ರೀತಿ ಕುಗ್ತಾರೆ ಅಂತ ಹೇಳ್ತಾರೆ. ಅವ್ರು ಕುಗ್ಗೋದಲ್ಲದೆ ಟೀಮ್ನು ಕೂಡ ಕುಗ್ಸ್ತಾರೆ ಅಂತ ಹೇಳ್ತಾರೆ. ಅಂದರೆ ಒಂದು ರೀತಿ ಬಂದು ಹೇಳ್ತಾ ಇರ್ತಾರೆ ಅಂತಾರೆ. ಅದರಿಂದ ಅಲ್ಲಿ ನಿರಂಜನ್ ಅವರು ಏನು ಹೇಳ್ತಾರೆ ಅಂತ ಕೇಳ್ತಾರೆ. ಬಟ್ ಆದರೆ ಇಲ್ಲಿ ಏನು ಹೇಮಲತಾ ಅವ್ರು ಇದ್ದಾರಲ್ಲ ಅವ್ರಿಗೆ ಹೇಳೋಕೆ ಬರ್ತಿಲ್ಲ. ಅಂದರೆ ಹೇಳ್ತಿರ್ತಾರೆ ಒಂದು ರೀತಿ ಟೀಮ್ನ ಕುಗ್ಸ್ತಾರೆ ಅಂತಾರಲ್ಲ, ಏನು ಹೇಳ್ತಾರೆ ಅಂತ ಕೇಳಿದಾಗ ಅವ್ರಿಗೆ ಹೇಳೋಕೆ ಬರ್ತಾಯಿಲ್ಲ. ಅಂದರೆ ಏನು ಅಂದರೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಏನಾದ್ರು ಮಾಡೋಣ ಅಂದಾಗ ಸರಿ ಆಯ್ತು ನಡೀರಿ ಮಾಡೋಣ ಅನ್ನೋ ಥರ ಇರಬೇಕು. ಬಟ್ ಆದರೆ ಅವ್ರು ಬೇಡ ಅಂತೇನೋ ಕುಗ್ಸಿರ್ಬೋದು, ಅದರಿಂದ ಈ ಥರ ಹೇಳ್ತಾರೆ. ಬಟ್ ಯಾರು ಕೂಡ ಅವ್ರಿಗೆ ಕ್ಲಿಯರಾಗಿ ರೀಸನ್ ಕೊಡೋಕ್ಕೆ ಬರಲ್ಲ. ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಈ ಥರ ಮಾಡಿದ್ರು, ಅದರಿಂದ ಒಂದು ರೀತಿ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಥರ ಹೇಳೋಕ್ಕೆ ಬರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ವಾದ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಹೆಸರು ತೊಗೊಳ್ಳಿ ಅಂತ ಹೇಳಿದಾಗ ಅನನ್ಯರ ಹೆಸರು ತೊಗೋತಾರೆ. ರೀಸನ್ ಬಂತು ಅಂದರೆ ಒಂದು ಶೋಗೆ ಹೋಗ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಅವ್ರು ಏನಾದ್ರು ಒಂದು ಹೇಳಿದ್ರೆ ಬೇರೆ ಕಡೆ ಜ್ಞಾನ ಇಟ್ಕೊಂಡಿರ್ತಾರೆ, ಕೇಳಿದ್ನೇ ತಿರ್ಗಾ ಕೇಳ್ತಾರೆ ಅನ್ನೋ ಥರ ಹೇಳ್ತಾರೆ. ಅದೇ ಇವಾಗ ನೀನು ಟಾಸ್ಕ್ ಕೊಟ್ಟಿದ್ರಲ್ಲ, ಅಂದರೆ ಬಲೂನ್ ನೋಡಿಯೋ ಟಾಸ್ಕು ಕಲರ್ದು, ಅಲ್ಲೇನೊಂದು ರೀತಿ ಅವ್ರಿಗೆ ಗೊತ್ತಾಗ್ತಿರ್ಲಿವಲ್ಲ ಯಾವ ಕಲರ್ ಹೇಳ್ತಾರೆ ಅಂತ, ಅದನ್ನೆಲ್ಲ ಒಂದು ರೀತಿ ರೀಸನ್ ಇಕ್ಕೊಂಡು ಹೇಳೋ ಥರ ಹೇಳ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ಜ್ಞಾನ ಇರಲ್ಲ ಅಂತ ಹೇಳ್ತಾರೆ. ಅದರಿಂದ ನಿರಂಜನ್ ಅವರು ಅಂದರೆ ಇಲ್ಲಿ ಬಿಗ್ ಬಾಸಲ್ಲಿ ಜ್ಞಾನ ಇಲ್ಲ ಅವ್ರಿಗೆ, ಬೇರೆ ಕಡೆ ಇದೆಯಾ ಅನ್ನೋ ಥರ ಕೇಳ್ತಾರೆ. ಅದನ್ನು ಕೂಡ ಅಲ್ಲಿ ಹೇಮಲತವ್ರು ಇಲ್ಲ ಆ ಥರ ಅಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಒಂದು ರೀತಿ ಸ್ಟ್ರಾಂಗಾಗಿ ಹೇಳಿ ಅಂತ ಹೇಳ್ತಾರೆ ನಿರಂಜನ್ ಅವರು. ಅಂದರೆ ಒಂದು ರೀತಿ ಎದ್ರುಕೊಂಡು ಹೇಳ್ತಾರಲ್ಲ, ಹೇಳೋಕ್ಕೆ ಎಲ್ಲೋ ಅವ್ರು ಏನು ಅನ್ಕೋತಾರೋ ಅನ್ನೋ ಥರ ಆ ಥರ ಮಾತಾಡ್ತಿರ್ತಾರೆ. ಅಂದರೆ ಕ್ಲಿಯರಾಗಿ ಏನೂ ಕೂಡ ರೀಸನ್ಸ್ ಹೇಳ್ತಿರಲ್ಲ. ಅದರಿಂದ ಅಲ್ಲಿ ನಿರಂಜನ್ ಅವರು ಏನೇ ಇದ್ರೂ ಕೂಡ ಸ್ಟ್ರಾಂಗಾಗಿ ಹೇಳಿ ಅಂತ ಕೇಳ್ತಿರ್ತಾರೆ. ಅವಾಗ ಹೇಮಲತವ್ರು ಅದೇ ಹೇಳ್ತಿರ್ತಾರೆ, ಅಂದರೆ ಅವ್ನು ಜ್ಞಾನ ಇರಲ್ಲ, ಕೇಳಿದ್ನ ತಿರ್ಗಾ ಕೇಳ್ತಿರ್ತಾರೆ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಲ್ಲಿ ನಿರಂಜನ್ ಅವ್ರು ಬಂತವ್ರೆ ಒಂದು ರೀತಿ ಕೇರ್ಲೆಸ್ ಅಂತ ಕೇಳ್ತಾರೆ, ಒಂದು ರೀತಿ ಹೌದು ಅನ್ನೋ ಥರ ಹೇಳ್ತಾರೆ. ಅಂದರೆ ಕರೆಕ್ಟಾಗಿ ಅವ್ರು ಹೇಳ್ತಿಲ್ಲ, ಒಂದು ರೀತಿ ಭಯ ಪಡ್ಕೊಂಡು ಹೇಳ್ತಾರಲ್ಲ ಆ ಥರ ಹೇಳ್ತಿರ್ತಾರೆ. ಅದರಿಂದ ಅಲ್ಲಿ ನಿರಂಜನ್ ಅವ್ರು ಬಂತು ಅಂದರೆ ಅದು ಸುಮ್ಮನೆ ಕರೆಸಿ ನಿಲ್ಲಿಸ್ಬಿಡೋದಲ್ಲ, ಏನು ರೀಸನ್ಸ್ ಕೊಡ್ತಿರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಪರ್ಧಿ ಮನೆಗೆ ಹೋಗ್ತಾರೆ, ಇಲ್ಲೇ ಬಿಗ್ ಬಾಸ್ ಜರ್ನಿ ಅವ್ರದ್ದು ಎಂಡ್ ಆಗುತ್ತೆ ಅನ್ನೋ ಥರ ಹೇಳ್ತಿರ್ತಾರೆ. ಆಮೇಲೆ ಹಾಗೆ ಯಾರ್ದು ಹೆಸರು ಹೇಳೋಕೆ ಹೋಗಿ ಇನ್ನೊಬ್ರು ಹೆಸರು ಹೇಳೋದು ಒಂದು ರೀತಿ ಧೈರ್ಯ ಇಲ್ದಂಗೆ ಆಗ್ಬಿಡುತ್ತೆ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಹೇಮಲತವ್ರು ಇಲ್ಲ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ, ನನಗೆ ಅನಿಸಿರೋದನ್ನ ನಾನು ಹೇಳ್ತಿದ್ದೀನಿ, ಯಾರು ವೀಕ್ ಅಂತ ಧೈರ್ಯ ಇದೆ ಅನ್ನೋ ಥರ ಹೇಳ್ತಾರೆ. ಆಮೇಲೆ ನೆಕ್ಸ್ಟು 3ನೇ ಅವ್ರ ಹೆಸರು ಬಂದು ಕಿರಣ್ ಅವ್ರ ಹೆಸರು ತೊಗೋತಾರೆ. ಅಂದರೆ ಎಷ್ಟೇ ಹೇಳಿದ್ರು ಕೂಡ ಜಾಸ್ತಿ ಒಂದು ರೀತಿ ಮಾತಾಡ್ತಾರೆ, ಅತಿಯಾರ ಅಮೃತ ವಿಷಯ ಅಂತಾರಲ್ಲ ಆ ಥರ ಅನ್ನೋ ಥರ ಹೇಳೋಕೆ ಹೋಗ್ತಾರೆ. ಅದಾದಮೇಲೆ ಬಂತು ಅವರೇ ಒಂದು ರೀತಿ ಬೆಳಗ್ಗೆನೂ ಕೂಡ ಲೇಟಾಗಿ ಬರ್ತಾರೆ. ಎಷ್ಟೇ ಹೇಳಿದ್ರು ಕೂಡ ಅರೆ ಎಲ್ಲ ಟೀಮ್ ಅವರೆಲ್ಲ ಸರಿ ಹಿಂಗೆ ಮಾಡೋಣ ಅಂದರೂ ಕೂಡ ಒಂದು ರೀತಿ ಕಾನ್ಫಿಡೆನ್ಸ್ ಇರಲ್ಲ, ಒಂದು ರೀತಿ ಬೇಜವಾಬ್ದಾರಿ ಅನ್ನೋ ಥರ ಹೇಳ್ತಾರೆ, ಒಂದು ರೀತಿ ಉಡಾಫೆ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಬಂತವ್ರಲ್ಲಿ ಚಂದನ್ ಅವ್ರು ಹೇಳ್ತಾರೆ, ಅರೇನಲ್ಲಿ ಕಿರಣ್ ಅವ್ರು ಬಂತವ್ರೆ ನಿಮ್ಮ ಟೀಮಲ್ಲಿ ಒಂದು ರೀತಿ ಸ್ಟ್ರಾಂಗ್ ಆಗಿದ್ರು, ಟಾಸ್ಕ್ ಎಲ್ಲ ಗೆದ್ದಿದ್ರು, ಅವ್ರನ್ನೇ ನೀವು ವೀಕ್ ಆಗ್ತಿದ್ದಾರಲ್ಲ, ಟೀಮ್ ಒಂದು ರೀತಿ ವೀಕ್ ಆಗಲ್ವಾ ಅಂತ ಕೇಳ್ತಾರೆ. ಇಲ್ಲ ಸರ್ ನಾವು ಸ್ಟ್ರಾಂಗಾಗಿ ಆಡ್ತೀವಿ ಅನ್ನೋ ಥರ ಅಲ್ಲಿ ಹೇಮಲತಾ ಅವ್ರು ಹೇಳ್ತಾರೆ. ಅದಾದಮೇಲೆ ಬಂತು ಅಂದರೆ ಏನು ಇವಾಗಲ್ಲಿ ಸ್ಪರ್ಧಿಗಳೇನಿದ್ದಾರಲ್ಲ ಅವರಲ್ಲಿ ಸಮರ್ಥಿಸ್ಕೋಬೇಕಲ್ವಾ, ಅದರಿಂದ ಅಲ್ಲಿ ಚರಣ್ ಅವ್ರು ಹೇಳ್ತಾರೆ ಏನೊಂದು ರೀತಿ ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಥರ ಹೇಳಿದ್ರಲ್ಲ, ಅದರಿಂದ ಇವ್ರು ಬಂದು ಇಲ್ಲ ನಂಗೆ ಕಾನ್ಫಿಡೆನ್ಸ್ ಇದೆ, ಹಾಗೆ ಬಂತವ್ರೆ ಒಂದು ಟೀಮ್ ಆಗಿರ್ಬೋದು ಎಲ್ಲನೂ ಕೂಡ ಹಿಂಗೆ ಮಾಡೋಣ, ಹಿಂಗೆ ಡ್ಯಾನ್ಸ್ ಮಾಡೋಣ ಎಲ್ಲನೂ ಕೂಡ ನಾನೇ ಹೇಳ್ತಿದ್ದೆ ಅನ್ನೋ ಥರ ಅಲ್ಲಿ ಚರಣ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಬಂತು ಅಂದರೆ ಅನನ್ಯ ಬಂತು ಅಂದರೆ ನೀವು ಕಾನ್ಫಿಡೆನ್ಸ್ ಇಲ್ಲ, ನಾನು ಕಾನ್ಫಿಡೆನ್ಸ್ ಇದ್ದೀನಿ, ಹಾಗೆ ನಂಗೆ ಕಲರ್ ಒಂದು ಡೌಟ್ ಇತ್ತು, ನಂಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಅದರಿಂದ ಕೇಳಿ ಅಲ್ಲಿ ಒಂದು ಸ್ವಲ್ಪ ಆಟೋದಲ್ಲಿ ಆ ಥರ ಮಾಡಿದೆ. ಹಾಗೆ ಮುಂತಾರೆ ಕನ್ನಡ ಬರಲ್ಲ ನಂಗೆ ಅಷ್ಟೊಂದು, ಬಟ್ ಯಾರು ಕೂಡ ಕಲ್ತ್ಕೊಂಡು ಆಡ್ತಿದ್ದೀನಿ, ನಾನು ಯಾವುದೇ ರೀತಿ ಗಿವ್ ಅಪ್ ಮಾಡಿಲ್ಲ, ನಾನು ನಿಮ್ಗಿಂತ 10 ಪಟ್ಟು ಬೆಟರ್ ಇದ್ದೀನಿ, ಅದರ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಿಮ್ಗಿಂತ 10 ಪಟ್ಟು ಜಾಸ್ತಿ ಇದ್ದೀನಿ, ಈ ಥರ ಒಂದು ರೀತಿ ರೀಸನ್ಸ್ನ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಕಿರಣ್ ಅವ್ರು ಬಂತು ಅಂದರೆ ಅವರು ಕೂಡ ಸಮರ್ಥಿಸ್ಕೋತಾರೆ. ಆದರೆ ಮಾತಿನ ಮಲ್ಲ ಅಂತ ಹೇಳ್ತಿರಲ್ಲ, ಜಾಸ್ತಿ ಮಾತಾಡ್ತೀನಿ ಅಂತ ಹೇಳ್ತಿರಲ್ಲ, ಹೌದು ನಾನು ಮಾತಿನ ಮಲ್ಲನೇ. ಬಿಗ್ ಬಾಸ್ ಒಂದು ಇಲ್ಲಿ ಶಾಂತಿಯಾಗಿ ಕುತ್ಕೊಂಡು ಒಂದು ಜ್ಞಾನ ಮಾಡೋ ಶೋ ಅಲ್ಲ, ಇಲ್ಲಿ ಮಾತಾಡಲೇಬೇಕು, ಮಾತಾಡ್ದಾಗೆ ನಮ್ಮ ವ್ಯಕ್ತಿತ್ವ ಏನು ಅಂತ ಹೊರಗಡೆ ಬರೋದು. ನಾನು ಮಾತಾಡ್ತೀನಿ, ನೀವು ಈ ಥರ ಹೇಳೋದು ಒಂದು ರೀತಿ ರೀಸನ್ಸ್ ಕೊಡೋದು ಅಪರಾಧ ಅಂತ ಹೇಳ್ತಾರೆ.
ಆಮೇಲೆ ಹಾಗೆ ಹೇಮಲತ್ ಅವ್ರು ಬಂತು ಅಂದರೆ ಎಲ್ಲರೂ ಕೂಡ ಸಿಲ್ವರ್ ಕೊಟ್ಟು ಗೋಲ್ಡ್ ಕೊಟ್ಟು ಅಲ್ಲಿ ಕಿರಣ್ ಅವ್ರನ್ನ ಅವ್ರ ಟೀಮು ಕರ್ಕೋತಾರಲ್ಲ ಅದನ್ನು ಹೇಳ್ತಾರೆ. ಅಂದರೆ ಎಲ್ಲರೂ ಕೂಡ ಸಿಲ್ವರ್ ಕೊಟ್ಟು ನನಗೆ ಮಾತ್ರ ಅಲ್ಲಿ ಚಿನ್ನ ಕೊಟ್ಬಿಟ್ಟು ಇಲ್ಲೇನು ನಿಮ್ಮ ಟೀಮು ಕರ್ಕೊಂಡು ಈ ಥರ ನಾಮಿನೇಟ್ ಮಾಡ್ಕೊ ಕರ್ಕೊಂಡಿದ್ದು ಅಂತ ಹೇಳ್ತಾರೆ. ಅರೇನು ಯಾರಿಗೂ ಕೂಡ ಕೊಡ್ತಿದ್ದಂಗೆ ನನ್ನ ಟೀಮು ನೀವು ಬರಬೇಕು ಅಂದ್ಬಿಟ್ಟು ಅಲ್ಲಿ ಚಿನ್ನನ ಕೊಟ್ಬಿಟ್ಟು ಕರ್ಕೊಂಡ್ರಿ, ಈ ಥರ ನಾಮಿನೇಟ್ ಮಾಡೋಕೆ ನೀವು ಕರ್ಕೊಂಡಿದ್ದು ಅಂತಲೂ ಕೂಡ ಕೇಳ್ತಾರೆ. ಆಮೇಲೆ ಹಾಗೆ ಬಂತವ್ರೆ ಫಿಸಿಕಲಿ ಟಾಸ್ಕ್ ಆಡಿದ್ದೀನಿ, ಚೆನ್ನಾಗಿ ಮಾತಾಡ್ತೀನಿ, ಆದರೂ ಕೂಡ ಎಂತಕ್ಕೆ ನಾಮಿನೇಟ್ ಮಾಡ್ತಿದ್ದೀರಾ ಅಂತ ಕೂಡ ಕೇಳ್ತಿರ್ತಾರೆ. ಅದಕ್ಕೆ ಅಲ್ಲಿ ಹೇಮಲತ್ ಅವರು ನೀವು ಮಾತಾಡೋದಕ್ಕೆ ಮತ್ತು ನೀವು ವ್ಯಕ್ತಿತ್ವಕ್ಕೆ ನಾನು ಕರ್ಕೊಂಡಿದ್ದು ಅದಕ್ಕೆ ಗೋಲ್ಡ್ ಕಾಯಿನ್ ಕೊಟ್ಟಿದ್ದು ಅಂತ ಕೂಡ ಹೇಳ್ತಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಕಿರಣ್ ಅವರು ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಿರ್ತಾರೆ, ನಾನು ಕೇಳೋ ತಾಳ್ಮೆ ಇರಬೇಕು ಅಂದ್ಬಿಟ್ಟು ಕೊಟ್ಟಿರೋದು ಅಂತಲೂ ಕೂಡ ಹೇಮಲತ್ ಅವ್ರು ಹೇಳ್ತಾರೆ. ಆಮೇಲೆ ಹಾಗೆ ಕಿರಣ್ ಅವರು ಕೂಡ ಹೇಳ್ತಾರೆ, ಏನೊಂದು ನಾಮಿನೇಟ್ ಆಗಿ ಹೋಗೋರು ಕೂಡ ಹೇಳ್ತಾರೆ ಕುಮಾರಿ ವೀಕ್ ಅಂತ, ಬಟ್ ಆದರೆ ನಿಮಗೆ ವೀಕ್ ಅಂತ ಕಾಣಿಸ್ಲಿಲ್ವಾ ಅಂತಲೂ ಕೂಡ ಕೇಳ್ತಿರ್ತಾರೆ. ಆಮೇಲೆ ಅಲ್ಲಿ ನಿರಂಜನ್ ಅವರು ಕೂಡ ಹೇಳ್ತಿರ್ತಾರೆ, ನಿಮ್ಮ ಟೀಮಲ್ಲಿ ಎಲ್ರಿಗಿಂತ ಯಾರು ವೀಕ್ ಇರ್ತಾರಲ್ಲ ಅಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಥರ ಹೇಳ್ತಿರ್ತಾರೆ. ಹಾಗೆ ಅಲ್ಲಿ ಇವ್ರು ಹೇಳ್ತಾರೆ, ಹೇಮಲತ್ ಅವ್ರು ಹೇಳ್ತಾರೆ, ಕುಮಾರಿನ ನಾನು ಏನಕ್ಕಲ್ಲಿ ನಾಮಿನೇಟ್ ಮಾಡ್ತಿಲ್ಲ ಅಂದರೆ ಏನೊಂದು ಅವತ್ತು ಟಾಸ್ಕಲ್ಲಿ ಸೋತಿದ್ದಾರೆ, ನಾನೇ ಕೂಡ ಅವ್ರಿಗೆ ಚಿನ್ನದ ಪದಕ ಕೊಟ್ಟು ಕರ್ಕೊಂಡಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಅವ್ರ ಪೌರುಷ ಬೇರೆ ಥರ ಇರುತ್ತೆ ಅಂತ. ಸೋತಿದ್ದಾರೆ, ನೆಕ್ಸ್ಟ್ ಆಡೇ ಆಡ್ತಾರೆ ಅಂತ ಕರ್ಕೊಂಡಿದ್ದೀನಿ, ಅದೇ ಥರ ನಾನು ನಡ್ಕೋತಿದ್ದೀನಿ ಅಂತ ಹೇಳ್ತಾರೆ. ಹೇಮಲತ್ ಏನಿದ್ದಾರಲ್ಲ ಸಖತ್ ಒಳ್ಳೆಯವರು ಅಂತ ಹೇಳ್ಬೋದು, ಯಾಕಂದರೆ ಏನೊಂದು ಮಾತು ಕೊಟ್ಟಿದ್ದಾರಲ್ಲ ಅದೇ ಥರ ನಡ್ಕೋತಿದ್ದಾರೆ. ಅವ್ರು ಇಲ್ಲೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ, ಕುಮಾರಿನೂ ಮಾಡ್ಬೋದಾಗಿತ್ತು, ಬಟ್ ಆದರೆ ಏನೊಂದು ಅವ್ರು ಅವತ್ತು ಮಾತು ಹೇಳಿದಾರಲ್ಲ ನೆಕ್ಸ್ಟ್ ಆಡ್ಬೋದೇನೋ ಅಂತ, ಅದರಿಂದ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಅಂದರೆ ಅವ್ರ ಒಪಿನಿಯನು ಏನಿರುತ್ತೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಅವ್ರನ್ನೇ ಸೆಲೆಕ್ಟ್ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಏನು ಈ 3 ಜನ ನಿಲ್ಸಿದಾರಲ್ಲ ಇವ್ರು ವೀಕ್ ಅಂತ ಕಾಣಿಸಿರ್ಬೋದು, ಅದರಿಂದ ನಿಲ್ಸಿರ್ಬೋದು, ಬಟ್ ಆದರೆ ಒಂದು ರೀತಿ ಇವ್ರು ಕರೆಕ್ಟಾಗಿ ಡಿಸಿಷನ್ ತಗೋತಿಲ್ಲ, ಕರೆಕ್ಟಾಗಿ ರೀಸನ್ಸ್ ಕೊಡ್ತಿಲ್ಲ ಅಂದ್ಬಿಟ್ಟು ಅಲ್ಲಿ ಜಡ್ಜಸ್ಸು ಡಿಸಪಾಯಿಂಟ್ ಆಗಿದೆ ಅಂತ ವಿನಯ್ ಅವ್ರು ಹೇಳ್ತಾರೆ. ಸಂಗೀತ ಅವ್ರು ಬಂತು ಅಂದರೆ ಒಂದು ರೀತಿ ಪರ್ಸ್ನಲ್ ಥರ ಅನಿಸ್ತಿದೆ ಅಂತ ಅವ್ರು ಹೇಳ್ತಾರೆ. ರೀಸನ್ಸ್ ಕರೆಕ್ಟಾಗಿ ಕೊಡ್ತಾಯಿಲ್ಲ, ನಿಮಗೆ ಸರಿ ಅಂತ ಅನಿಸ್ತಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿ ಹೇಮಲತ್ ಅವರು ನನಗೇನು ಅನಿಸಿದೆ ಅಂದರೆ ನಾನು ಎಲ್ಲನೂ ಕೂಡ ಒಂದು ರೀತಿ ಯೋಚನೆ ಮಾಡಿ ಅವ್ರು ಆಡಿರೋದನ್ನೆಲ್ಲ ನೋಡ್ಬಿಟ್ಟೆ ನಾನು ತೊಗೊಂಡಿದ್ದೀನಿ ಅಂತ ಅವ್ರು ಹೇಮಲತ್ ಅವ್ರು ಹೇಳ್ತಿರ್ತಾರೆ. ನೆಕ್ಸ್ಟ್ ಆ ಟೀಮ್ ಓನರ್ ಆದಂಥ ಚಂದನ್ ಶೆಟ್ಟಿಂಗ್ ಕೇಳ್ತಾರೆ, ಅವರು ಕೂಡ ಇಲ್ಲ ನಂಗೆ ಇಷ್ಟ ಆಗಲಿಲ್ಲ, ವೆರಿ ಡಿಸಪಾಯಿಂಟೆಡ್ ಆದೆ ಅಂತ ಹೇಳ್ತಾರೆ. ಅಂದರೆ ನಂಗೆ ಈ 3 ಜನ ಮನೆಗೆ ಹೋಗ್ತಾರೆ ಅಂದರೆ ಒಂದು ರೀತಿ ಅದನ್ನು ತಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋ ಥರ ಹೇಳ್ತಾರೆ. ಅಂದರೆ ಅವರು ಕೂಡ ಅಲ್ಲಿ ಹೇಮಲತ್ ಅವ್ರನ್ನ ಕೇಳ್ತಾರೆ, ಅಂದರೆ ಕಿರಣ್ ಅವರು ಸಕ್ಕದಾಗಿ ಆಡೋರಲ್ವ, ಟಾಸ್ಕ್ ಆಡಿದ್ದಾರೆ, ಅದನ್ನು ನೋಡ್ಬಿಟ್ಟು ನೀವೇ ಅವ್ರನ್ನ ಕರ್ಕೊಂಡಿದ್ದೀರಾ, ಹಾಗೆ ಬಂತು ಅಂದರೆ ಏನೊಂದು ಮಾತು ಅಂತ ಬಂದವರು ಕೂಡ ಅಷ್ಟೇ ಸಕ್ಕದಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ, ಅವ್ರನ್ನ ನೀವೇ ನಾಮಿನೇಟ್ ಮಾಡ್ತಿದ್ದೀರಲ್ಲ ಅನ್ನೋ ಥರ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ನಿರಂಜನ್ ಅವ್ರು ಹೇಳ್ತಾರೆ, ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಹೇಳಬೇಕೋ ಇಲ್ವೋ ಗೊತ್ತಿಲ್ಲ, ಇಲ್ಲೇನು ಹೇಮಲತ ಇದ್ದಾರಲ್ಲ ಅವ್ರಿಗೆ ಇದ್ರ ಬಗ್ಗೆನೇ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಕೂಡ ವಿನಯ್ ಆಗಿರ್ಬೋದು, ಚಂದನ್ ಆಗಿರ್ಬೋದು, ಹೌದು ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋ ಥರ ಹೇಳ್ತಾರೆ. ಆಮೇಲೆ ಶ್ರುತಿ ಅವ್ರು ಹೇಳ್ತಾರೆ, ಹಾಗೆ ಇಲ್ಲಿ ಇನ್ನೊಂದೇನಾದರೆ ಟೀಮ್ ಏನೊಂದು ಲೀಡರ್ ಆಗಿದ್ದಾರಲ್ಲ ಅವ್ರಿಗೆಲ್ಲನೂ ಕೂಡ ಬರುತ್ತೆ ಅಂತೆಲ್ಲ ಅವ್ರು ಆಗಿರೋದು, ನನಗೇನಾದ್ರು ಚಾನ್ಸ್ ಕೊಟ್ಟಿದ್ರೆ ಒಂದು ರೀತಿ ಈ ಥರ ಚಾನ್ಸ್ ಇದ್ದಿದ್ರೆ ಏನೊಂದು ನಾಮಿನೇಷನಲ್ಲಿ ಕರೆಕ್ಟಾಗಿ ರೀಸನ್ಸ್ ಕೊಡಲಿಲ್ಲ ಅಂದರೆ ಅಲ್ಲಿ ಟೀಮ್ ಲೀಡರ್ ಕೂಡ ನಾಮಿನೇಟ್ ಆಗೋ ಥರ ಒಂದು ಚಾನ್ಸ್ ಕೊಟ್ಟಿದ್ರೆ, ಎಲಿಮಿನೇಟ್ ಆಗೋ ಥರ ಒಂದು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಥರ ಅಲ್ಲಿ ಶ್ರುತಿ ಅವ್ರು ಹೇಳ್ತಾರೆ. ಆಮೇಲೆ ಹಾಗೆ ಹೇಳ್ತಾರೆ, ಏನು ಟೀಮ್ ಪ್ಲೇಯರ್ಸ್ ಏನಿದಾರಲ್ಲ ಅವ್ರನ್ನ ನಾಮಿನೇಟ್ ಮಾಡ್ತಾರಲ್ಲ ಅವ್ರಿಗಷ್ಟೇ ಎಬಿಲಿಟಿ ಅಲ್ಲ, ಇವ್ರಿಗೂ ಕೂಡ ಎಬಿಲಿಟಿ ಇರಬೇಕು. ಅಂದರೆ ಇವರು ಕೂಡ ಒಂದು ರೀತಿ ಅಲ್ಲೇನು ನಿಂತ್ಕೋತಾರಲ್ಲ, ಅಂದರೆ ಏನು ಅವ್ರನ್ನ 3 ಜನ ನಾಮಿನೇಟ್ ಮಾಡಿ ನಿಂತ್ಕೋತಾರಲ್ಲ ಇವರು ಸೇಫ್ ಅಂತಲ್ಲ, ಇವರು ಕೂಡ ಒಂದು ರೀತಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಥರ ಅಲ್ಲಿ ಶ್ರುತಿ ಅವ್ರು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ನಿರಂಜನ್ ಅವ್ರು ಹೇಳ್ತಾರೆ, ಹೌದು ಕನ್ನಡ ವೀಕ್ಷಕರು ಏನು ನೋಡ್ತಿರ್ತಾರಲ್ಲ ಅವ್ರು ಬಂತು ಅಂದರೆ ನಮ್ಮನ್ನೂ ಬ್ಲೇಮ್ ಮಾಡೋಂಗಿಲ್ಲ, ಅಲ್ಲಿ ಜಡ್ಜಸ್ ಅವ್ರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ಚಾನಲ್ನು ಕೂಡ ಬ್ಲೇಮ್ ಮಾಡೋಂಗಿಲ್ಲ, ಜಡ್ಜಸ್ ಏನು ಮಾಡ್ತಿರೋ ಅಂತಲೂ ಕೂಡ ಬರೋದು ಬೇಡ. ಅದರಿಂದ ಹೇಮಲತ್ ಅವರೇ ಮದ್ದಿಗೆ ಬನ್ನಿ, ನೀವು ಕೂಡ ಏನೊಂದು ಈ ಟಾಸ್ಕ್ ಏನಿದೆಯಲ್ಲ ಈ ಒಂದು ಏನು ನಾಮಿನೇಟ್ ಏನು ಮಾಡ್ತಿದ್ದಾರಲ್ಲ ಇದಕ್ಕೆ ಜಾಯ್ನ್ ಆಗಿ ಅನ್ನೋ ಥರ ಅಲ್ಲಿ ಅವ್ರನ್ನೂ ಕೂಡ ಮದ್ದಿಗೆ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು. ಮದ್ದಿಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಜಡ್ಜಸ್ ಏನಿದ್ದಾರಲ್ಲ ಅವ್ರಿಗೆ ರೀಸನ್ ಕೊಟ್ಬಿಟ್ಟು ಅವ್ರ ವಿರುದ್ಧ ಒಂದು ರೀತಿ ಏನು ಸಮರ್ಥಿಸ್ಕೋಬೇಕು, ಈ ಥರ ಒಂದು ರೀತಿ ಅವ್ರಿಗೆ ಟಾಸ್ಕ್ ಕೊಡ್ತಾರೆ ಅಂತ ಹೇಳ್ಬೋದು. ಅಂದರೆ ಚಂದನ್ ಶೆಟ್ಟಿ ಅವ್ರು ರೀಸನ್ ಹೇಳ್ತಾರೆ, ಒಂದು ರೀತಿ ಪರ್ಸ್ನಲಾಗಿ ತೊಗೊಂಡ್ರು ಅಂತ ಅನಿಸುತ್ತೆ. ಆದರೆ ಶೋಯಿಂದ ಆಫು ಅದೇನು ಕ್ಯಾಮ್ರಾ ಆಫ್ ಇದ್ದಾಗ ಅವರೆಲ್ಲ ಇರ್ತಾರಲ್ಲ ಅದನ್ನೆಲ್ಲ ತೊಗೊಂಡು ಒಂದು ರೀತಿ ರೀಸನ್ಸ್ನ ಕೊಟ್ಟರು ಅಂತ ಅನಿಸ್ತು ಅಂತ ಅಲ್ಲಿ ಚಂದನ್ ಅವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಮಲತ್ ಅವ್ರು ಹೇಳ್ತಾರೆ, ಯಾವುದೇ ರೀತಿ ಪರ್ಸ್ನಲ್ ಇಲ್ಲ, ಆದರೆ ನಾನು ಇದನ್ನು ಒಂದು ರೀತಿ ಆಟ ಅನ್ನೋ ಥರ ನೋಡ್ತಿರೋದು, ಅವತ್ತಿಂದ ಇವತ್ತವರೆಗೂ ಕೂಡ ಅಷ್ಟೇ ಅವ್ರು ಯಾವ್ಯಾವ ರೀತಿ ಇದ್ದಾರೆ, ಯಾವ ರೀತಿ ಆಟ ಆಡಿದ್ದಾರೆ ಎಲ್ಲನೂ ಕೂಡ ನೋಡ್ಬಿಟ್ಟು ಹೇಳ್ತಿರೋದು ಅನ್ನೋ ಥರ ಹೇಳ್ತಾರೆ. ಅವಾಗ ಚಂದನ್ ಅವರು ಆಟ ಎಲ್ಲ ಸಕ್ಕದಾಗಿ ಆಡಿದ್ದಾರೆ ಅಂತಲೇ ಹೇಳ್ತಾರೆ. ಬಟ್ ಆದರೆ ಅಲ್ಲಿ ಹೇಮಲತ್ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರನ್ನ ನಿಲ್ಲಿಸಿರೋ ಕೂಡ ಇದೇ ಥರ ಆಗ್ತಿತ್ತು ಅನ್ನೋ ಥರ ಹೇಳ್ತಾರೆ. ಯಾಕಂದರೆ ಆಗ್ತಿತ್ತೇನೋ ಒಂದು ರೀತಿ ನನಗೂ ಕೂಡ ಹಂಗೆ ಅನಿಸ್ಬಿಡ್ತು, ಒಂದು ರೀತಿ ಅವ್ರು ನಿಲ್ಸಿರೋ ಕೂಡ ಇದೇ ಥರ ಆಗ್ತಿತ್ತೇನೋ ಅಂತ ಅನಿಸ್ಬಿಡ್ತು. ಯಾಕಂದರೆ ಬಿಗ್ ಬಾಸ್ ಪ್ಲ್ಯಾನ್ ಏನಿರುತ್ತೋ ಗೊತ್ತಿಲ್ಲ, ಅಂದರೆ ಯಾರನ್ನ ಸೇವ್ ಮಾಡ್ಕೋಬೇಕು, ಯಾರನ್ನ ಕಳಿಸ್ಬೇಕು ಅಂತ ಪ್ಲ್ಯಾನ್ ಇರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗನ್ಸೋ ಪ್ರಕಾರ ಹೇಮಲತ್ ಅವರು ಏನು ರೀಸನ್ಸಲ್ಲಿ ಒಂದು ಸ್ವಲ್ಪ ಆ ಕಡೆ ಹೋಗಿರ್ಬೋದು, ಅಂದರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿರೋ ಕಿರಣ್ ಅವರು ಅವ್ರಿಗಿಂತ ವೀಕ್ ಇರೋರು ಇದ್ದಾರೆ, ಬಟ್ ಆದರೂ ಕೂಡ ಅವ್ರು ಕುಮಾರಿಗೂ ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಆಡ್ತಾರೇನೋ ಅಂದ್ಬಿಟ್ಟು, ಅದರಿಂದ ಅವ್ರು ಸೆಲೆಕ್ಟ್ ಮಾಡ್ತಿಲ್ಲ ಅನಿಸುತ್ತೆ. ಒಟ್ಟು ಒಂದು ರೀತಿ ಬಿಗ್ ಬಾಸ್ ನಾಟಕ ಆಡ್ತಿದ್ದಂಗೆ ಒಂದು ರೀತಿ ಬೇಗ ಜನಕ್ಕೆ ಕನೆಕ್ಟ್ ಆಗೋದಾಗಿರ್ಬೋದು, ಇರೋದನ್ನ ಸ್ಟ್ರೈಟಾಗಿ ಹೇಳೋದಾಗಿರ್ಬೋದು, ಆದರೆ ಸ್ಟ್ರೈಟಾಗಿ ಹೇಳೋಕೆ ಒಂದು ಸ್ವಲ್ಪ ಎದುರುಕತ್ತಿದ್ರೇನೋ, ಬಟ್ ಆದರೆ ಒಂದು ರೀತಿ ಒಳ್ಳೆಯವರು ಅಂತ ಹೇಳಿದ್ರೆ ಬಿಗ್ ಬಾಸಲ್ಲಿ ಇವ್ರು ಆಗೋರೇನೋ, ಬಟ್ ಆದರೆ ಏನಾಗ್ತು ಅಂತ ಮುಂದೆ ಟ್ವಿಸ್ಟ್ನ ತಿಳಿಸ್ಕೊಡ್ತೀನಿ ನೋಡಿ. ಅದಾದಮೇಲೆ ಅದೇ ಒಂದು ಸ್ವಲ್ಪ ವಾದ ನಡೆಯುತ್ತೆ. ಅಂದರೆ ಚಂದನ್ ಅವ್ರು ಬಂತು ಅಂದರೆ ಏನಲ್ಲಿ ಸ್ಟ್ರಾಂಗ್ ಅಂತ ಹೇಳ್ತೀರಾ, ಅವ್ರನ್ನೇ ಒಂದು ಗೋಲ್ಡ್ ಇದ್ಕೊಟ್ಟಿದ್ದೀರಾ, ತಿರ್ಗಾ ಬಂದ್ಬಿಟ್ಟು ವೀಕ್ ಅಂತ ಹೇಳ್ತೀರಾ ಅನ್ನೋ ಥರ ಹೇಳ್ತಾರೆ. ಆಮೇಲೆ ಹಾಗೆ ಮಾತಾಡಲೇಬಾರ್ದು ಅನ್ನೋ ಥರ ಹೇಳ್ತೀರಾ ಅಂತ ಹೇಳ್ತಾರೆ. ಅವಾಗ ಮಾತಾಡಲಿ, ಅಂದರೆ ನಾವು ಹೇಳೋದೇನು ಕೇಳಿಸ್ಕೊಳ್ಳಲ್ಲ, ಜಾಸ್ತಿ ಮಾತಾಡ್ತಾರೆ ಅನ್ನೋ ಥರ ಹೇಳ್ತಿರ್ತಾರೆ.
ಅದಾದಮೇಲೆ ಅಲ್ಲಿ ಏನು ನಿರಂಜನ್ ಅವ್ರು ಬಂತು ಅಂದರೆ ಚಂದನ್ ಅವರು ಏನೋ ಟೀಮ್ ಓನರ್ ಆಗಿದ್ರಲ್ಲ ಅವ್ರಿಗೆ ನೀವೇ ಕ್ಯಾಪ್ಟನ್ನು, ನೀವೇ ಸೇವ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಬಂತು ಅಂದ್ರೆ ಅಲ್ಲಿ ಫಸ್ಟ್ ಬಂತವ್ರೆ ಕಿರಣ್ ಅವ್ರನ್ನ ಸೇವ್ ಮಾಡ್ತಾರೆ. ನೆಕ್ಸ್ಟ್ ಬಂತು ಅಂದರೆ ಅಲ್ಲಿ ಹೇಮಲತಾ ಮತ್ತು ಅನನ್ಗೆ ಇಬ್ಬರು ಕೂಡ ಟಾಸ್ಕ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಬಂತು ಅಂದರೆ ಅಲ್ಲಿ ಹೇಮಲತಾ ಅವ್ರು ಬಂತವ್ರೆ ಸಾಕು ಸರ್ ಇಷ್ಟೇ ಶೋ ಇಷ್ಟು ಅರ್ಥ ಮಾಡ್ಕೊಂಡು ಆಡಿದ್ದೀನಿ ಸಾಕು ಅನ್ನೋ ಥರ ಹೇಳ್ತಾರೆ. ಈ ಡಿಬೇಟು ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅನ್ನೋ ಥರ ಹೇಳ್ತಾರೆ. ಅದು ಸ್ಟಾರ್ಟಿಂಗಲ್ಲಿ ಏನು ನಾನು ಯಾವ ರೀತಿ ಸಾಫ್ಟ್ ಅನ್ನೋ ಥರ ಇವರು ಶ್ರುತಿಯವರೆಲ್ಲ ಹೇಳೋರು ಅದೇ ಥರ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಸಂಗೀತ ಅವ್ರು ನೀವೆಲ್ಲ ಒಪ್ಕೊಬಿಟ್ರೆ ಹಂಗಾದ್ರೆ ಅನ್ನೋ ಥರ ಹೇಳ್ತಾರೆ. ಒಂದು ರೀತಿ ನಂಗೆ ಡಿಬೇಟ್ ಮಾಡೋಕ್ಕೆಲ್ಲ ಇಷ್ಟ ಅಲ್ಲ ಅನ್ನೋ ಥರ ಹೇಳ್ತಾರೆ. ನಂಗೆ ಸಾಕು ಇಲ್ಲಿ ಗಂಟ ಬಂದಿದ್ದೇನಲ್ಲ ಅದೇ ಖುಷಿ ಅನ್ನೋ ಥರ ಎಲ್ಲ ಹೇಳ್ತಾರೆ. ಸಾಕು ನಾನು ಇಲ್ಲೇ ಕ್ವಿಟ್ ಮಾಡ್ತೀನಿ ಅನ್ನೋ ಥರ ಹೇಳ್ತಾರೆ. ಅದರಿಂದ ಅಲ್ಲಿ ಅನನ್ಯ ಅವ್ರನ್ನ ವಿನ್ ಅಂತ ಕನ್ಸಿಡರ್ ಮಾಡಿ ಅಂದರೆ ಸೇವ್ ಮಾಡ್ತಾರೆ. ಹೇಮಲತಾ ಅವರು ಹೋಗ್ಬೇಕಾಗಿರುತ್ತೆ. ಆಮೇಲೆ ಜಡ್ಜಸ್ ಎಲ್ಲ ಒಂದು ರೀತಿ ವೆರಿ ಡಿಸಪಾಯಿಂಟ್ ಮಾಡಿದ್ರಿ. ನಿಮ್ಮನ್ನ ಬೇರೆ ಥರ ಅಂದ್ಕೊಂಡಿದ್ದೆ ಅವತ್ತೆಲ್ಲ ಯಾವ ಥರ ಆಡ್ತೀನಿ ಅಂತ ಹೇಳಿದ್ರಿ, ಬಟ್ ಅವ್ರು ಈ ಥರ ಹೇಳ್ತಿದ್ದೀರಾ. ಬೇರೆಯವ್ರು ಟ್ಯಾಲೆಂಟ್ ಇರೋರು ಬರೋರು ಒಂದು ರೀತಿ ಬೇರೆಯವ್ರ ಅವಕಾಶನ ಕಿತ್ಕೊಂಡಂಗಾಯ್ತು ನೀವು ಅನ್ನೋ ಥರ ಎಲ್ಲ ಒಂದು ರೀತಿ ಜಡ್ಜಸ್ ಹೇಳ್ತಾರೆ. ಅಲ್ಲಿ ಹೇಮಲತಾ ಅವ್ರು ಬಂತು ಅಂದರೆ ಇಲ್ಲ ನನಗೊಂದು ರೀತಿ ಇಷ್ಟೆಲ್ಲ ಡಿಬೇಟ್ ಎಲ್ಲ ಮಾಡೋಕ್ಕಲ್ಲ, ಜಾಸ್ತಿ ಮಾತಾಡಲ್ಲ ನಾನು ಅನ್ನೋ ಥರ ಹೇಳ್ತಾರೆ. ಆಮೇಲೆ ಹಾಗೆ ಬಂದವ್ರು ಚಂದನ್ ಅವರು ಅಂದರೆ ನಿಮ್ಮ ಮೇಲೆ ಬೇರೆ ಥರನೇ ಆಸೆ ಪಟ್ಟಿದ್ವಿ, ಚೆನ್ನಾಗಿ ಆಡ್ತೀರಾ ಅಂತ ಅಂದ್ಕೊಂಡಿದ್ವಿ, ಬಟ್ ಅರೆ ಈ ಥರ ಹೇಳ್ತೀರಾ ಅಂತ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಟಾಸ್ಕ್ ಕೂಡ ಆಡೋಲ್ಲ, ಅನನ್ಯವರೇ ವಿನ್ನರ್ ಅಂತ ಕನ್ಸಿಡರ್ ಆಗ್ತಾರೆ. ಅದಾದಮೇಲೆ ಅಲ್ಲಿ ನಿರಂಜನ್ ಅವ್ರು ಹೇಳ್ತಾರೆ ಒಂದು ರೀತಿ ನೈಟ್ ಅಂಡ್ ಬೆಳಗಾನ ಎಲ್ಲ ಇಲ್ಲೇ ಇದ್ದು ಈ ಥರ ಆಡಿಷನ್ ಎಲ್ಲ ಕೊಟ್ಬಿಟ್ಟು ಈ ಥರ ಹೇಳ್ತಿದ್ದಾರಲ್ಲ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಇವರು ವಿನಯ್ ಅವರು ಕೂಡ ಒಂದು ರೀತಿ ಬೇಜಾರಾಗ್ತಾರೆ. ಅದಾದಮೇಲೆ ನಿರಂಜನ್ ಅವರು ಒಂದು ರೀತಿ ವೀಕ್ಷಕರಿಗೆ ಹೇಳಿ ತಪ್ಪಾಗುತ್ತೆ ಅನ್ನೋ ಥರ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಮಲತಾ ಅವರು ಇಲ್ಲ ಅಗ್ನಿ ಪರೀಕ್ಷೆನ ಸಖತ್ತು ಟಫ್ ಇರುತ್ತೆ, ನಾನು ಕೂಡ ಅಂದರೆ ಏನೋ ಅನ್ಕೊಂಬಂದಿದ್ದೆ, ಬಟ್ ಅರೆ ನನ್ನ ಕೈಲಿ ಆಗಲಿಲ್ಲ ಈ ಥರ ಎಲ್ಲ ಮಾತಾಡೋಕ್ಕೆ, ಒಂದು ರೀತಿ ಸಖತ್ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಒಂದು ರೀತಿ ಸಖತ್ ಎಮೋಷ್ನಲ್ ಆಗ್ತಾರೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಗಂಟ ಬಂದಿರೋದೇ ಸಖತ್ ಖುಷಿ ಇದೆ ಅಂದ್ಬಿಟ್ಟು ಎಮೋಷ್ನಲ್ ಆಗ್ತಾರೆ ಅಂತ ಹೇಳ್ಬೋದು. ಆಮೇಲೆ ಹೋಗ್ಬೇಕಾದ್ರೆ ವಿನಯ್ ಅವರು ನೆಕ್ಸ್ಟ್ ಸೀಸನ್ ಬನ್ನಿ ಅಂತ ಹೇಳ್ತಿರ್ತಾರೆ. ಒಟ್ಟು ಒಂದು ರೀತಿ ಒಳ್ಳೆ ಕಂಡೀಷನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು, ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಅವ್ರ ಕೈಲಿ ಏನೋ ಒಂದು ಡಿಬೇಟ್ ಮಾಡೋಕ್ಕಾಗದೆ ಅಂದರೆ ಜಾಸ್ತಿ ಮಾತಾಡೋಕ್ಕಾಗದೆ ಹೋಗ್ಬಿಟ್ರು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಅದಾದಮೇಲೆ ಅಲ್ಲಿ ಏನು ಜಡ್ಜಸ್ ಎಲ್ಲ ಹೇಳ್ತಿರ್ತಾರೆ ಒಟ್ಟಿನಲ್ಲಿ ಪ್ಯೂರ್ ಸೋಲು ಅಂದರೆ ಸಖತ್ತು ಒಳ್ಳೆಯವರು ಅನ್ನೋ ಥರ ಎಲ್ಲ ಹೇಳ್ತಿರ್ತಾರೆ. ಅವ್ರು ಇಲ್ಲಿ ಹೋಗೋದೇ ಬೆಸ್ಟು, ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅಂತೂ ಬಿಡಲ್ಲ, ಇಲ್ಲೇ ಹೋಗಿದ್ದು ಬೆಸ್ಟು, ಯಾಕಂದ್ರೆ ಇಲ್ಲಿ ಆಗಲ್ಲ ಅಂತ ಹೋಗ್ಬಿಡ್ಬೋದು. ಅದೇ ಬಿಗ್ ಬಾಸ್ ಮನೆಗೆ ಹೋದರೆ ಏನೇ ಮಾಡೋರು ಬಿಡಲ್ಲ, ಅಲ್ಲೇ ಹೊಡೆದಾಡ್ಕೊಂಡು ಇದು ಮಾಡ್ಕೋಬೇಕು ಅನ್ನೋ ಥರ ಅಲ್ಲೆಲ್ಲರೂ ಕೂಡ ಜಡ್ಜಸ್ ಎಲ್ಲ ಮಾತಾಡ್ತಾ ಇರ್ತಾರೆ. ಅಂದರೆ ವಿನಯ್ ಅವ್ರು ಬಂತು ಅಂದರೆ ಬಾಗ್ಲು ತೆಗೀರಿ ಬಿಗ್ ಬಾಸ್ ಅಂತೆಲ್ಲ ಹೇಳ್ತಿರಲ್ಲ ಅದನ್ನೆಲ್ಲ ಮಾತಾಡ್ಕೊತಿರ್ತಾರೆ. ಒಟ್ಟಿನಲ್ಲಿ ಪ್ಯೂರ್ ಸೋಲ್ ಅಂತಲೂ ಕೂಡ ಕೊನೆಗೆ ಮಾತಾಡ್ತಾರೆ, ಸಖತ್ ಒಳ್ಳೆಯವರು ಅಂತೆಲ್ಲ ಮಾತಾಡ್ತಾರೆ. ಈ ಥರ ನಡೀತು. ಒಟ್ಟಿನಲ್ಲಿ ಚಂದನ್ ಶೆಟ್ಟಿ ಟೀಮಿಂದ ಕ್ಯಾಪ್ಟನ್ ಹೇಮಲತಾ ಅವರೇ ಕೊನೆಗೂ ಕೂಡ ಎಲಿಮಿನೇಟ್ ಆಗೋದ್ರು. ನೆಕ್ಸ್ಟ್ ಬಂತು ಅಂದರೆ ಯಾವ ಟೀಮಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.